ಒಂದು ಊರಿಗೆ ಬಂದುಬಿಟ್ರೆ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ನಮಗೆ ಅಭ್ಯಾಸ ಇರಲ್ವಲ್ಲ. ಅದಕ್ಕೆ ನಾಳೆ ಹೋಗೋಣ ಅಂತ ಹೇಳ್ತವಳೆ ಮಾನ್ವಿತಾ. ನಾನಿವತ್ತು ಹೋಗ್ಬೇಕಪ್ಪ, ಬೇಜಾರಾಗುತ್ತೆ. ನಮ್ಮೂರಲ್ಲಿ ಒಂದಿನ ಮನೇಲಿದ್ರೂ ಏನೋ ಅನ್ಸೋದಿಲ್ಲ. ಆದರೆ ಒಂದು ಊರಲ್ಲಿ ಒಂದು ದಿನ ಕತೆ ಕಳೆಯೋದಕ್ಕೆ ಒಂದು ವರ್ಷ ಎಲ್ಲ ಕತೆ ಕಳೆದಂಗೆ ಆಗುತ್ತೆ. ಈ ಥರ ಅನಿಸ್ತಾ ಇರುತ್ತೆ. ಇದು ಯಾಕೆ ಹಿಂಗೆ ಗೊತ್ತಿಲ್ಲ. ಎಲ್ಲಿ ಅಭ್ಯಾಸ ಆಗಿರುತ್ತೋ ನಮ್ಮೂರು ನಮಗೆ ಮೇಲು ಅಂತಾರಲ್ಲ ಹಂಗೆ. ನನಗೆ ಅದಕ್ಕೆ ಬೇಜಾರಾಗೋದು. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡೆ. ಭುವಿತಿ ಯಾಕೋ ಇಲ್ಲಿ ಬಂದು ಕೂತ್ಕೊಂಡವನೆ. ಫಸ್ಟು ನನ್ನ ಅಳಿಯನ ಹತ್ರ ಸಾರಿ ಕೇಳಬೇಕು. ಹೋಗಿ ಹೋಗಿ ಇಂಥನ್ನು ಮದುವೆ ಆಗ್ಬಿಟ್ಟಿದ್ಯಲ್ಲ ಅಂತೇಳಿ ನಮ್ಮ ಮಾನ್ವಿತನ ಬೈತಿದ್ದೆ. ಇವನು ಬೈದಿದ್ದೀನಿ ಬಾಯಿಗೆ ಬಂದಂಗೆ. ಅದಕ್ಕೇ ಪಾಪ ಯಾಕೋ ಬಂದು ಸುಮ್ಮನೆ ಕೂತ್ಕೊಂಡವನು. ಬೇಜಾರು ಅನ್ಸುತ್ತೆ ನಮ್ಮೂರಲ್ಲಿ. ಅದಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡವನೆ. ಕ್ಷಮೆ ಕೇಳ್ತೀನಿ. ಗಳಪ್ಪ, ನನ್ನ ಗಂಡ ಅಂತೂ ಇಂಥ ಕೆಲಸ ಮಾಡಿಬಿಟ್ಟ. ಇವಾಗ ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಕಣಪ್ಪ ಅಂತೇಳಿ ಹೇಳ್ತೀನಿ. ನಾನು ಅಲ್ಲೇ ನಮ್ಮ ಮಾನ್ವಿತಿಗೆ ಹೇಳಿದೆ, ಹೆಂಗೋ ಬಿಡಮ್ಮ, ಒಳ್ಳೆ ಗಂಡನ ಆಯ್ಕೆ ಮಾಡ್ಕೊಂಡೆ. ಹೆಂಗೋ ತನ್ವಿ ಜೀವನ ಅಂತ ಹಿಂಗೆ ಆಗ್ಬಿಡ್ತು. ಹೆಂಗೋ ನೀನಾದರೂ ಚೆನ್ನಾಗಿದ್ಯಾ ಅಂತೇಳಿ ನನಗಂತೂ ಸಂತೋಷ ಆಗ್ಬಿಡ್ತು. ನನ್ನ ಅಳಿಯಂಗೂ ಹೇಳ್ಬಿಡ್ತೀನಿ, ಸಾರಿ ಕೇಳ್ತೀನಿ. ಅಲ್ಲೇ ನಾ ಮಾತಾಡ್ಬೇಕಾದ್ರೆ ಬರ್ತಾನೆ ಅಂತ ಅನ್ಕೊಂಡೆ. ಬೇಜಾರಕ್ಕೆ ಸುಮ್ಮನೆ ಬಂದಿಲ್ ಕೂಕಣವನೆ. ಎಷ್ಟು ಒಳ್ಳೆಯವನು ನಮ್ಮ ಮಾನ್ವಿತಾ. ನೋಡಿ ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಮದುವೆ ಆದ್ಲು ಅಂತ ಅನ್ನಿಸ್ತೈತೆ ನನಗೆ. ಏನಮ್ಮ ಋತು, ಹೊರಕ್ಕೆ ಬಂದಿಲ್ಲ 2-3 ದಿನ? ಏನಕ್ಕೆ ಬರೋಣ ಬಿಡು, ಯಾಕೋ ಬೇಜಾರ. ಅದಕ್ಕೆ ಗೊತ್ತಿರಲಿಲ್ಲ ಕಣಕ. ಏನೋ ಹೋಗತ್ತ. ಏನಂತ ಹೇಳೋಕ್ಕಾಗಲ್ಲ. ನನಗಂತೂ ತುಂಬ ಬೇಜಾರಾಗ್ತೈತಿ. ಏನಂತ ಹೇಳೋಕ್ಕಾಗಲ್ಲ ಬಿಡು. ನನ್ನ ಸಮಸ್ಯೆ ಏನು ಅಂತ ಹೇಳ್ಕೊಂಬಕ್ಕಾಗಲ್ಲ. ಅಲ್ಲ, ಒಟ್ಟು ಮನೇದು ಏನು ಮಾಡಿರೋ ಅವರು? ನೀನು ಬಿಟ್ಕೊಡಲ್ಲ ಅನ್ನು. ನಾನು ಬರೋಣ ಅಂತ ಅನ್ಕೊಂತಿದ್ದೆ. ಅದೇ ನೆನ್ನೆ ಸೆಲ್ಗ ಕೆಲ್ಸಕ್ಕೆ ಹೋದ್ನಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ನೆನ್ನೆಸ್ಲೆ ಬಂದು ಹೇಳ್ತಿದ್ದೆ. ಅಲ್ಲ, ನೀನು ಬಿಟ್ಟು ಬೇಡಲ್ಲ ಅಂತೇಳಿ ಗುಂಡನ್ ತಗೋ, ಚೌಡಮ್ಮನ್ ತಗೋ, ಗಗನನ್ ತಗೋ, ಭದ್ರಷ್ಟನ್ ತಗೋ ಎಲ್ಲ ವಾದ ಮಾಡ್ಬೇಕು ನೀನು ವಾದ ಮಾಡಲ್ಲ. ನಾನು ನಾಳೆ ಹೇಳ್ಬಿಟ್ಟಿದ್ದೀನಿ ಗಿಡಮ್ಮಕ್ಕ, ಗಳಪ್ಪ ನಿಮಗೆ ಬಂದರೆ ನಿಮಗೆ ಬಿಟ್ಕೊಡ್ತೀನಿ ಅಂತ. ಬಿಡು, ಇಂಥ ಸಂಪತ್ತಿಗೆ ನೀವು ಹೋರಾಡಿ ಏನಾಗೋದು ಏನೈತಿ? ಎಲ್ಲರಿಬ್ರು ಹೆಣ್ಣುಡ್ಗರು ಮದುವೆ ಆಗ್ಯವ್ರೆ. ಹೆಂಗಪ್ಪ ಇವಾಗ ತನ್ವಿ ಜೀವನ ಅಂತ ಹಿಂಗಾಗೈತೆ. ಇನ್ನು ಸ್ವಲ್ಪ ದಿನ ಅವಳದು ನೆಟ್ಗಾಗುತ್ತೆ. ಎಲ್ಲರಿಬ್ರು ಹೆಣ್ಮಕ್ಳು ಹೆಂಗೋ ಅವ್ರ ಪಾಡಿಗೆ ಅವರು ಹೆಂಗೋ ಚೆನ್ನಾಗಿರ್ತಾರೆ. ನಾನು ಇರೋಳೊಬ್ಳು ಯಾರು ತಗೋಣ, ನನ್ನ ಅಳಿಯನ್ ತಗ ಯಾರು ತಗೋಣ ಇದ್ದು ನನ್ನ ಅಳಿಯನ್ ತಗ ಅದನ್ನೇ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಗಳಪ್ಪ, ನಾಳೆ ದಿನ ಮನೆಯದೆಲ್ಲ ಹಿಂಗಾಗೈತೆ. ಏನಂತ ಕಷ್ಟ ಬಂತು ಅಂದ್ರೆ ನಿಮ್ಮ ಮನೆ ಬಾಗ್ಲಿಗೆ ಬಂದು ಸೇರ್ಕೊಂತೀನಿ, ನಾನು ನೋಡ್ಕ ಅಂತೇಳಿ ನಾನು ನನ್ನ ಅಳಿಯನ್ನ ಕೇಳೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಸುಮ್ಮನಿದ್ರೆ ಚೌಡಮ್ಮ ಸದ್ರ ತಗೊಂತಾಳೆ. ನೋಡಿ ಎಷ್ಟೆಲ್ಲ ಹಾರಾಡ್ತಿದ್ಲು, ಹಂಗೆ ಮಾಡ್ತಿದ್ಲು ಹಿಂಗೆ ಮಾಡ್ತಿದ್ಲು ಅಂತ ಎಂದಾಗ ಅಲ್ಲಿ ಅಂಬಾಳು. ನನ್ನ ಹೆಂಗಂತಾಳೆ. ನಾನು ಅದಕ್ಕೆ ಆತ ಮಾತಾಡೋಕ್ಕಲ್ಲ ಕಣ್ರುತ್ತಮ್ಮ. ಬಿಡು, ಇವಾಗ ಯಾಕೆ ನಾನು ಮಾತಾಡೋಂಥ ಪರಿಸ್ಥಿತಿಯಾಗಿಲ್ಲ ಕಣ್ಗಿಡಕಯ್ಯ. ನಾನು ಇಲ್ಲಾಂದ್ರೆ ಮಾತಾಡ್ತಿದ್ದೆ. ನಾನು ಇವಾಗ ಮಾತಾಡೋಕ್ಕೆ ಏನೈತೆ? ನಾನು ನೋಡಿದ್ರೆ ಇದೇನಪ್ಪ ಇದು ಹಿಂಗಾಯ್ತು ನನ್ನ ಜೀವನ ಅನ್ನೋದು ನನಗೆ ಅದೊಂಥರ ಚಿಂತೆ. ನಾನು ಇವಾಗ ಅದೆಲ್ಲ ಮಾತಾಡೋಕ್ಕಾಗಲ್ಲ. ಬೋಲ್ ಬೇಜಾರಾಗಿದ್ಯಮ್ಮ ಕಣಕ. ನಾನು ಯಾರು ತಗೋನು ಏನು ವಾದ ಮಾಡಿ ಏನೂ ಆಗಬೇಕಾಗಿದ್ದಿಲ್ಲ. ನಾನು ವಾದ ಮಾಡೋಕ್ಕೆ ಹೋಗಲ್ಲ ಕಣಕ. ಋತಮ್ಮ ಯಾಕೆ ಹಿಂಗಾದ್ಲು ಇದಕ್ಕಿದ್ದಂಗೆನೆ? ಋತಮ್ಮ ಒಬ್ಳು ಆ ಗುಂಡನ ಮಾತಾಡಂಗಿದ್ದಿದ್ರೆ ಸರಿಯಾಗಿ ನಾನು ಇಬ್ಬರು ಸೇರ್ಕೊಂಡು ಇದು ಮಾಡ್ಬೋದಾಗಿತ್ತು. ಆದರೆ ನನ್ನ ಮಗ ಬೊಗ್ಗಲ್ಲ. ನಾನು ಏನೇನೋ ಮಾಡ್ತೀನಿ, ಬೊಗ್ಗಲ್ಲ. ಋತಮ್ಮನೂ ಅವನ ಮೇಲೆ ಜಗಳ ಮಾಡಂಗಿದ್ದೀರ ಚೆನ್ನಾಗಿರೋದು. ನನಗೆ ಕೆಲ್ಸಕ್ಕೆ ಬೇಡ ಅಂತ ಹೇಳ್ತಾನೆ. ನೀನು ಬರಬೇಡ, ನಿನ್ನ ಕೆಲಸ ಮಾಡಲ್ಲ, ನೀನು ನಮ್ಮ ಹೊಲ್ದಾಗ ಕೂಲಿ ಬರಬೇಡ ಅಂತ ನನ್ನೇ ವಾಪಸ್ ಕಳಿಸ್ಬಿಟ್ಟ. ಅದೇ ನನ್ನ ಮನಸ್ಸಿನಾಗ ಸಿಟ್ಟಿರೋದು. ಗುಂಡ ಹೊಲ ಮಾಡೋದು ಬಿಡಬೇಕು, ಕೂಲರ್ ಬರಲ್ಲ ಅಂತ. ಹಂಗೆ ಮಾಡ್ತೀನಿ. ಭುವಿತ್, ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಅತ್ತೆ, ಯಾಕೋ ಬೇಜಾರಾದಂಗಾಯ್ತು. ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಂಡೆ. ಯಾಕಂದರೆ ಇಲ್ಲಿ ನಾನು ಎಂದು ಯಾವತ್ತೂ ಇಲ್ವಲ್ಲ. ಒಂದಿನ ಇವತ್ತೆಲ್ಲ ಫಸ್ಟ್ ಟೈಮ್ ಇವಾಗಲೆಲ್ಲ ಇರ್ತಿರೋದು. ಏನೋ ಒಂಥರ ಬೇಜಾರು. ಓಡಾಡ್ಕೊಂಬಾರ ಪತ್ಲಾಗೆಲ್ಲ ಹೋಗಿ ಹಿಂಗೆ ನೋಡ್ಕೊಂಬ. ಹಂಗೆ ಮತ್ತೆ ಒಂದು ಊರಾಗ ಇರೋಕ್ಕಾಗಲ್ಲ. ಮತ್ತೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣಪ್ಪ. ಏನು ಮಾತಾಡ್ಬೇಕತ್ತೆ? ಹೇಳಿ, ಅದೇನಂತ? ನನಗೆ ಕ್ಷಮಿಸ್ಬಿಡಪ್ಪ. ಮನಸ್ಸಲ್ಲಿ ನಾನು ನನ್ನ ಬಗ್ಗೆ ಏನು ಅನ್ಕೊಳಕ್ಕೆ ಹೋಗ್ಬಿಡು. ನನಗೆ ಕ್ಷಮಿಸ್ಬಿಡು. ನಾನು ನಿನ್ನ ಮದುವೆ ಆದಾಗ ನಾನು ಹೋಗಿ ಇಂಥವ್ನು ಮದುವೆ ಆಗಿದ್ದಾನೆ, ಮದುವೆ ಆಗವಳೆ ಅಂತೇಳಿ ನನ್ನ ಮಗಳನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದೆ. ನಿನ್ನೂ ಕೂಡ ನಾನು ಅವಾಗ ಬೈದಿದ್ದೀನಿ ಸಿಟ್ಟಲ್ಲಿದ್ದಾಗ. ಅದಕ್ಕೆ ಇವಾಗ ನಿನ್ನಂತ ಅಳಿಯನ್ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತೈತೆ. ನಿನ್ನ ಬೆಲೆ ಏನು ಅಂತ ಇವಾಗ ಗೊತ್ತಾಗ್ತೈತೆ. ಬಂದು 2 ದಿವಸ ನಮ್ಮ ಮನೇಲಿ, ಈಗ ನಿನ್ನೆ ಬಂದವನು ಇಲ್ಲೇ ಇದೆಯಾ, ಇವಾಗ ಗೊತ್ತಾಗ್ತೈತೆ ನಿನ್ನ ಬೆಲೆ ಏನು, ನಿನ್ನ ಗುಣ ಏನು
ಅದಕ್ಕೆ ನಮ್ಮ ಮಗಳು ಮದುವೆ ಆಗಿದ್ದು ಒಳ್ಳೇದೇ ಆಯಿತು ಅಂತ ಅನ್ನಿಸ್ತೈತೆ. ಮಾನ್ವಿತನ್ಗೂ ನಾನು ಅದೇ ಹೇಳಿದ್ದು, ಹೆಂಗೋ ಒಳ್ಳೆ ಕೆಲಸ ಮಾಡ್ದಮ್ಮ, ಮದುವೆ ಆಗಿ ಒಳ್ಳೆ ಇವತ್ತು ನಿನ್ನ ಜೀವನ ಸೃಷ್ಟಿ ಮಾಡ್ಕೊಂಡೆ. ನಾನು ಅವತ್ತು ಯಾವುದು ಬೇಡ ಅಂತ ಅಂತೀವೋ ಅವತ್ತಿದೆ, ಇವತ್ತು ಅದೇ ಒಳ್ಳೇದಾಗೈತೆ ಅಂತ ನಾನು ಬೇಕು ಅಂದಿದ್ದು ನೋಡಿ ಹೆಂಗಾಯ್ತು. ನಮ್ಮ ತನ್ವಿ ಬೇಕು ಅಂತ ಹೇಳಿದ್ಲು, ಅದು ನೋಡಿ ಇವತ್ತು ಹೆಂಗಾಯ್ತು ಅನ್ನೋದು ನನಗೆ ಅದೇ ಬೇಜಾರು. ಬಿಡಾತೆ ಅತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸಮಯ ಸಂದರ್ಭ ಈಗ ಸಿಟ್ಟಲ್ಲಿ ಎಲ್ಲರೂ ಅಷ್ಟೇ ಆತೆ. ನಾನೇ ಅಂತಲ್ಲ, ಯಾರೇ ಆಗಿರಲಿ, ನೀವೇ ಅಂತಲ್ಲ, ಯಾರೇ ಆಗಿರ್ಬೋದು ಸಿಟ್ನಾಗ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸಿಟ್ಟಲ್ಲಿ ಯಾರಿಗೂ ಒಳ್ಳೆ ಮಾತನ್ನೋದು ಬರೋದಿಲ್ಲ ಆತೆ. ಅದು ಹೇಳ್ತಾರಲ್ಲ, ಬಡತನದಲ್ಲಿ ಒಳ್ಳೆ ಊಟ ಸಿಗಲ್ಲ, ಸಿಟ್ಟಿನಲ್ಲಿ ಒಳ್ಳೆ ಮಾತು ಬರಲ್ಲ ಅಂತ. ಹಂಗೆ ಸಿಟ್ಟಂಬದು ಭಾಳ ಕೆಟ್ಟದ್ದು. ಆ ಸಿಟ್ಟಾಗೆಲ್ಲ ಮಾತಾಡ್ತಾರೆ, ಬಿಡಿ ಹೋಗ್ಲಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೇಳಪ್ಪ, ನನಗೆ ಅದೇ ಇರೋದು. ಇವಾಗ 7 ಜೀವನ ಅಂತೂ ಹಿಂಗಾಯ್ತು, ನನ್ನ ಮಗಳನ್ನಾದ್ರೂ ಚೆನ್ನಾಗಿ ನೋಡ್ಕೆ. ಇವಾಗ ಬೇರೆ ಮನೆದೆಲ್ಲ ಹಿಂಗೆ ಸಮಸ್ಯೆ ಆಗ್ಬಿಟ್ಟೈತೆ ಕಣಪ್ಪ. ಅದಕ್ಕೇನೆ ಮನೇನ ಅವ್ರಿಗೆ ಬಿಡಬೇಕು ಅಂತ ಸಮಯ ಸಂದರ್ಭ ಬಂದರೆ ಬಿಡಬೇಕಾಗುತ್ತೆ. ಅವಾಗ ನಿಮ್ಮ ಮನೆಗೆ ಬಂದಿರ್ತೀನಿ. ಇವಾಗ ನೋಡಿದ್ರೆ ನನ್ನ ಗಂಡ ನೋಡಿದ್ರೆ ಇಂಥ ಕೆಲಸ ಮಾಡಿಬಿಟ್ಟವನೇ. ನೀನು ನನ್ನ ನೋಡ್ಕೋಬೇಕು. ಬಂದು ನಿಮ್ಮ ಮನೇಲೇ ಎದ್ದು ಬಿಡ್ತೀನಿ. ಹೆಂಗೋ ನಮ್ಮ ತನ್ವಿ ಜೀವನ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ಅವನಾದ್ರೂ ಬುದ್ಧಿ ಕಲ್ತ್ಕೊಂತಾನೆ, ಇಲ್ಲ ಬೇರೆ ಕಡೆಗಾದ್ರೂ ಎಲ್ಲಾದರೂ ಕೊಟ್ಟು ಮದುವೆ ಮಾಡೋದ, ಏನೋ ಒಂದು ಮಾಡೋದು ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ಯಾಕಮ್ಮ ಇಲ್ಲಿ ನಿಂತ್ಕೊಂಡಿದ್ದೀರಾ? ಇಲ್ಲಿ ಕೂತ್ಕೊಂಡಿದ್ದೆ, ಅತ್ತೆ ಇಲ್ಲಿಗೆ ಬಂತು, ಅದಕ್ಕೆ ಮಾತಾಡ್ತಾ ಇದ್ವಿ. ಅಮ್ಮ ಹೇಳಿದ್ದೀನಿ ಬಿಟ್ಟಾಕಿ ಸುಮ್ಮನಿರಮ್ಮ ಅಂತ ತಲೆಯೇ ಕೆಡಿಸ್ಕೊಂಡೈತೆ. ನೀನಾದ್ರೂ ಸ್ವಲ್ಪ ಧೈರ್ಯ ಹೇಳಪ್ಪ. ಅವಾಗಿಂದ ಅಳ್ತಾ ಐತೆ. ಹೇಳಿದ್ದೀನಿ, ಅವಾಗಿನ ಸಮಾಧಾನ ಮಾಡಿದ್ದೀನಿ, ಅಳ್ಬಿಡ ಕಣಮ್ಮ ಅಂತ. ನಾನು ಇದ್ದೀನಿ, ಸುಮ್ಮನಿರು, ಏನೋ ಹಂಗಾಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹೋಗಿ ಯಾಕೋತ ಬರಲಿಲ್ಲ. ನನಗೂ ಯಾಕೋ ಬರೋದಕ್ಕೆ ಅವಾಗ ಮನಸ್ಸಿರಲಿಲ್ಲ. ಅದಕ್ಕೆ ನೀವು ಬಂದು ಕರೆದ್ರು ನಾನು ಬರಲಿಲ್ಲ. ಹಿಂಗೆಲ್ಲ ಐತೆ ಅನ್ನೋದು ಗೊತ್ತಿತ್ತು, ಅದಕ್ಕೆ ನನಗೆ ಬೇಜಾರಾಗಿದ್ದಕ್ಕೆ ನಾನು ಬರಲಿಲ್ಲ. ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗಿದ್ದಕ್ಕೆ ನಾವೇ ಬಂದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಿಡು, ತಲೆ ಕೆಡಿಸ್ಕೋಬೇಡ, ನಾವು ಇದ್ದೀವಿ. ಹೇಳಪ್ಪ ನೀನು ಒಂದು ಮಾತು, ನಾನು ನೋಡ್ಕೊಂತೀನಿ ಸುಮ್ಮನಿರತ್ತೆ ಅಂತ ನಾನು ನನ್ನ ಅಳಿಯನ ಹತ್ರ ಹೇಳ್ತಾ ಇದ್ದೀನಿ ಕಣಮ್ಮ. ಇವಾಗ ನಮ್ಮ ಮನೆ ಬಿಡಬೇಕು ಅಂತ ಪರಿಸ್ಥಿತಿ ಬಂದರೆ ಇವಾಗ ಎಲ್ಲಿಗೆ ಹೋಗೋಣ? ನಾನು ಯಾವ ಮನೆ ಅದು ಇದು ಒಬ್ಬಳೇ ಇರ್ತೀನ, ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೆಂಗ ನನ್ನ ಮಗಳು ಅಳಿಯಂತಾಗಿರೋಣ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನಮ್ಮ ಮನೆ ಏನಾನ ಬಿಟ್ಕೊಡುವಂಥ ಸಂದರ್ಭ ಬಂದರೆ ಇನ್ಮೇಲಿಂದನ ನಿಮ್ಮ ಹತ್ರನೇ ಬಂದಿರ್ತೀನಿ ಕಣಪ್ಪ. ಒಂದಿಟ ನಾನು ನೋಡ್ಕೇಳ್ರಿ. ನೋಡ್ಕೊಂತೀನತ್ತೆ, ನೋಡ್ಕೊಂತೀನಿ. ನಾನು ಇರೋವರೆಗೂ ನೀನು ಏನು ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ತಗೋಬೇಡ. ಒಟ್ಟಿನಲ್ಲಿ ಚೆನ್ನಾಗಿರು ನೀನು. ಇವಾಗ ಅವರು ಏನು ಬಿಡು ಅಂತ ಏನು ಯಾರೂ ಹೇಳಿಲ್ವಲ್ಲ, ಯಾಕೆ ಅದನ್ನು ತಲೆ ಕೆಡಿಸ್ಕೊಂತೀಯ? ಅದನ್ನು ಬಿಟ್ಟಾಕ್ಬಿಡು. ಆ ಮಾಮ ಹಂಗೆ ಮಾಡೈತೆ ಅಂತ ಅದನ್ನೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ಹಿಂಗೆ ಮಾಡಿ ಬಿಟ್ಟು ಹೋದ್ರ ಹೋಗ್ಲಿ ಅಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಸರಿ ಆಯ್ತು ಅಂತೇಳಿ ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೆಯದು, ನಿಮಗೆ ಮುಂದೆ ಒಳ್ಳೆಯದು. ನೀವು ಕೋರ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಿಮ್ಗೇನಾದರೂ ಹುಷಾರಿಲ್ದಂಗೆ ಆದರೆ ಯಾರು ನೋಡ್ತಾರತ್ತೆ? ಅದಕ್ಕೇ ಯಾವತ್ತೇ ಆಗಲಿ ಬಿಟ್ಟಾಕ್ಬಿಡ್ಬೇಕು. ನಡೆದೋಗಿರೋ ಅಂಥ ವಿಷಯ ಏನು ಮಾಡೋಕ್ಕಾಗಲ್ಲ. ಆಗೋಗ್ಬಿಟ್ಟೈತಿ. ಇವಾಗ ಮುಂದಾಗೋದು ನೋಡ್ಕೋಬೇಕು. ಸಮಾಧಾನ ಮಾಡ್ಕೊಳಮ್ಮ. ಇವಾಗಿನ ಹೇಳಿದ್ದೀನಿ ನಾನು. ಬಿಡಮ್ಮ ಹೋಗ್ಲಿ. ಇವಾಗ ಹೆಂಗೋ ನಾನು ಚೆನ್ನಾಗಿದ್ದೀನಿ, ಅದಕ್ಕೆ ನಾನು ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡಿದ್ದು ಅಂತ ನಿನಗೆ ಇವಾಗ ಅರ್ಥ ಆಗೈತೆ. ನಾನು ಯಾಕೆ ಮದುವೆ ಆದೆ ಭೂವಿತ್ನ ಅಂತ ಅಲ್ವಾ? ನಿನಗೆ ಹೆಂಗೆ ಏನು ಅಂತ ಎಲ್ಲ ಚೆನ್ನಾಗಿ ಅರ್ಥ ಆಗೈತೆ. ತಿರು ಯಾಕೆ ತಲೆ ಕೆಡಿಸ್ಕೊಬೇಡ. ಅವ ಅಪ್ಪ ಅಯ್ಯಪ್ಪನೇ ಬಿಟ್ಟೋಗಿ ಹಂಗೈತೆ ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀನಿ? ಅಯ್ಯಪ್ಪಂಗೆ ನೋಡು, ಒಂದಿಷ್ಟಾದ್ರೂ ಚಿಂತೆ ಐತೇನ? ಹೋಗ್ಬಿಟ್ಟು ಅಲ್ಲ ಐತಲ್ಲ, ಏನಾದರೂ ಸ್ವಲ್ಪ ಅನಿಸಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅಯ್ಯಪ್ಪ ಬಿಡು. ನನಗಂತ ಅದನ್ನು ಹೇಳೋಕ್ಕೂ ಒಂಥರ ಅನಿಸುತ್ತೆ. ಹೇಳೋಕ್ಕೆ ಹೋಗ್ಬಾರ್ದು ಅದನ್ನು. ಸುಮ್ಮನೆ ಅದಕ್ಕೂ ನಮಗೂ ಏನೂ ಸಂಬಂಧನೇ ಇಲ್ಲ, ನಾವು ಅದನ್ನು ತಲೆಯಲ್ಲೇ ಇಟ್ಕೊಂಡಿಲ್ಲ ಅನ್ನಂಗೆ ಇರ್ಬೇಕಮ್ಮ. ಮತ್ತೆ ಅದನ್ನು ಬಿಟ್ಟಾಕ್ಬಿಡು ನೀನು. ಅದನ್ನು ಮನಸ್ಸಾಗೆ ಇಕ್ಕಮ್ಮಕ್ಕೆ ಹೋಗ್ಬಿಡ. ಸುಮ್ಮನೆ ಅದಕ್ಕೂ ನಿನಗೂ ಏನೂ ಸಂಬಂಧ ಇಲ್ಲ ಅನ್ನಂಗೆ ಇದ್ಬಿಡು. ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದೇ ಬರ್ತಾ ಇರುತ್ತೆ. ಈ ನೆಗೆಟಿವ್ ಅನ್ನೋದು ಇರುತ್ತಲ್ಲ ನಮ್ಮ ಮೈಂಡಲ್ಲಿ, ಅದನ್ನು ತೆಗ್ದಾಕ್ಬಿಡ್ಬೇಕತ್ತೆ. ನೀನು ರಾತ್ರಿ ಮಲ್ಕೋಬೇಕಾದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಈ ನೆಗೆಟಿವ್ ಅದನ್ನ ಯೋಚನೆ ಮಾಡೋದೇ ಬಿಟ್ಬಿಡು. ಅದಕ್ಕೂ ನಿನಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನಂಗೆ ಇದ್ಬಿಡತ್ತೆ ಅಷ್ಟೇ. ನಾನು ಹೇಳೋದನ್ನ ಕೇಳು. ನೀನು ಯಾವಾಗಲೂ ಬರೀ ಹಿಂಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಇರ್ತಿದ್ರೆ ಬರೀ ನಮಗೆ ಹಂಗೆ ಆಗ್ತಾ ಇರುತ್ತೆ. ಅದಕ್ಕೇ ನಾವು ಅದನ್ನು ಬಿಟ್ಟಾಕ್ಬಿಡ್ಬೇಕು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಚೆನ್ನಾಗಿರ್ತೀನಿ. ಸರಿ ಆಯ್ತು, ಹಿಂಗೆ ಆಯ್ತಾ, ಬಿಟ್ಟು ಹೋದ್ರಾ ಹೋಗ್ಲಿ ಬಿಡು, ನಾನು ಚೆನ್ನಾಗಿರ್ತೀನಿ. ನನ್ನ ಮುಂದೆ ನಾನು ಚೆನ್ನಾಗಿ ಖುಷಿಯಾಗಿರ್ತೀನಿ ಬಿಡು, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಹೆಂಗೋ ನನ್ನ ಪಾಡಿಗೆ ನಾನು ಇರ್ದುಬಿಡ್ತೀನಿ ಅನ್ನೋ ಥರ ನಾವು ಈ ಥರ ಯೋಚನೆ ಮಾಡ್ಕೊಂಡು ಇದ್ಬಿಟ್ರೆ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದು ಬಿಡ್ಬೋದು. ಯಾರು ಏನನ್ನ ಮಾತಾಡ್ಕೊಂಬ್ಲಿ, ಯಾರು ಏನನ್ನ ಅನ್ಕೊಂಬ್ಲಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹಂಗೆ ಬೇಜಾರಾಯ್ತಾ? ಯಾತನ ಒಂದೆರಡು ಗಿಡ ಮರ ಅವನು ಬೆಳೆಸು, ಆ ಕಳೆ ತೆಗಿಯೋಕೆ ಒಂದಿಷ್ಟು ನೀರು ಹಾಕು, ಹಿಂಗೇನಾದ್ರೂ ಮಾಡು. ಮನೆ ಮುಂದೆ ಒಂದೆರಡು ಗಿಡಗಳು ಹಾಕೋದು, ಗಿಡಗಳು ಹತ್ರ ಟೈಮ್ ಸ್ಪೆಂಡ್ ಮಾಡೋದು, ಹಿಂಗೆಲ್ಲ ಮಾಡಮ್ಮ. ಅಷ್ಟೇ. ಯಾವುದೇ
ಯೋಚನೆಗಳು ಬರಲ್ಲ. ಏನೋ ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು. ಒಂದು ಗಿಡ ಇಕ್ಕೋದು, ಆ ಗಿಡಕ್ಕೆ ನೀರು ಹಾಕೋದು, ಒಂದು ಕಳೆ ತೆಗಿಯೋದು, ಏನೋ ಒಂದು ಹುಲ್ಲೆಲ್ಲ ಇರುತ್ತೆ ತೆಗೆದು ಹಾಕೋದು, ಹಿಂಗೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಎಷ್ಟೋ. ಅದಕ್ಕೆ ಅಮ್ಮ ಮೊದಲೆಲ್ಲ ರೈತರು ಆರೋಗ್ಯವಾಗಿರ್ತಿದ್ದು. ಅವರು ತುಂಬ ಏನು ಟೆನ್ಷನ್ ತಗೊಳ್ತಾ ಇರಲಿಲ್ಲ, ಯಾಕಂದರೆ ಹೊಲ್ದ ಹತ್ರ ಹೋಗೋರು, ವ್ಯವಸಾಯ ಮಾಡೋರು. ಇವಾಗ ಹಂಗಲ್ಲ, ಬರೀ ಆ ಫ್ಯಾಕ್ಟ್ರಿ ಅದು ಇದು ಆ ಕೆಲಸ ಈ ಕೆಲಸ ಅಂತ ಬರೀ ಓಡಾಡೋದಕ್ಕೆ ಇವಾಗ ಇಂಥದ್ದೆಲ್ಲನ. ಹೊಲ್ದ ಹತ್ರ ಹೋಗ್ಬಿಡು, ನಮಗೆ ಏನು ಆಗ್ತೈತೆ ಏನು ನಮ್ಗೇನಾದ್ರೂ ಸ್ವಲ್ಪ ಚಿಂತೆ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಗಿಡ ಮರಗಳ ಮಧ್ಯೆ ನಾವು ಹೊಲ್ದ ಹತ್ರ ಒಂದೇನಾದರೂ ಕೆಲಸ ಮಾಡ್ತಾ ಇದ್ರೆ, ಒಂದು ಹೊಲಕ್ಕೆ ನೀರಿಡೋದಾಗಿರ್ಬೋದು, ಒಂದು ಕಳೆ ತೆಗಿಯೋದಾಗಿರ್ಬೋದು, ಏನೋ ಆದರೂ ಒಂದು ಮಾಡ್ತಾ ಇರ್ತೀವಿ ಹೊಲದ ಕೆಲಸನ. ಹಂಗೆ ಮಾಡ್ತಾ ಇದ್ರೆ ಏನಾದ್ರೂ ನಮಗೆ ಒಳ್ಳೆಯದು ಮನಸ್ಸು ಬರುತ್ತೆ. ಸುಮ್ಮನೆ ಮನೆ ಕೂತ್ಕೊಂಡ್ರೆ ಹಿಂಗೆ ಆಗೋದು. ಸುಮ್ಮನೆ ಗುಂಡಣ್ಣರು ಹೊಲ ಐತಲ್ಲಮ್ಮ, ನಿನಗೆ ಬೇಜಾರಾದಾಗ ಸಾಯಂಕಾಲ ಟೈಮು 3 ಗಂಟೆ 4 ಗಂಟೆ ತನಕ ಮನೇಲಿ ಇದ್ದು 4 ಗಂಟೆ ಮೇಲೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬಾ, ಹೋಗಿ ಗುಂಡಣ್ಣರು ಹೊಲ್ತಕ್ಕಾದ್ರೂ ಹೋಗಿ. ಅಷ್ಟೇ, ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಓಡಾಡ್ಕೊಂಡು ಗಿಡ ಮರಗಳನ್ನೆಲ್ಲ ನಾನು ನೋಡ್ಕೊಂಡು ಹಿಂಗೆ ಬಂದರೆ ಎಷ್ಟು ಸಮಾಧಾನ ಆಗುತ್ತೆ. ಈ ಗಿಡ ಮರಗಳು ಅಷ್ಟು ಅದರಿಂದ ಸಿಗೋ ಅಂಥದ್ದು ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ. ನಾವು ಏನಾದರೂ ಒಂದು ಈಗ ಬೆಳೆಸ್ಕೊಟ್ರೆ ಏನಾಗಲ್ಲ. ನೀನೊಂದು ಏನೋ ಒಂದು ಮಾವಿನ ಗಿಡ ತೊಗೊಂಡೋಗಿ ಅವ್ರು ಹೊಲ್ದ ಹತ್ರ ಎಲ್ಲಾದರೂ ಇಟ್ಕೊಡೋದು, ಅದಕ್ಕೆ ದಿನ ನೀನು ನೀರು ಹಾಕೋದು, ಅದು ನೋಡೋದು, ಆರೈಕೆ ಮಾಡೋದು, ಇದನ್ನು ಮಾಡ್ತಾ ಇದ್ರೆ ನಿನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಕಣಮ್ಮ. ಮಾಡ್ಕೊಂಡು ಹೋಗಮ್ಮ ಸುಮ್ಮನೆ. ಅದನ್ನೆಲ್ಲ ಏನು ತಲೆಕಿಕ್ಕೆ ನೀನು ಯೋಚನೆ ಮಾಡಬೇಡ. ಏನಾದರೂ ಒಂದು ಮಾಡು, ಮನೆ ತೆಗೆ ಒಂದು ಗಿಡ ಬೆಳೆಸು, ಅದಕ್ಕೆ ದಿನ ಆರೈಕೆ ಮಾಡು, ನೀರು ಹಾಕು, ನೋಡು, ಅದನ್ನು ಬಂದು ಅಲ್ಲಿ ಕೂತ್ಕೋ, ನೀನು ಬೆಳೆಸಿರೋ ಅಂಥ ಗಿಡದ ಹತ್ರ ಕೂತ್ಕೋ, ಏನೋ ಒಂಥರ ಸಮಾಧಾನ ಆಗುತ್ತೆ. ನಿನಗೆ ಇರೋ ಚಿಂತೆ ಎಲ್ಲ ಮರ್ತೋಗ್ಬಿಡುತ್ತೆ ಕಣಮ್ಮ. ಚಿಂತೆ ಮರ್ತುಬಿಡು ನೀನು, ಅದನ್ನ ಮರಿ ಅಂತ ನಾನು ಹೇಳ್ತಾ ಇರೋದು. ಸರಿ ಆಯಿತು, ಹಂಗೆ ಮಾಡ್ತೀನಿ. ಹೆಂಗೋ ಅದೊಂದು 5 ಗಂಟೆ ಅಲ್ಲೇ ಆ ಕಡೆಗೆ ಜಾಗ ತಗೊಂಡಿದ್ವಲ್ಲ, ಸುಮ್ಮನೆ ಅಲ್ಲೆಲ್ಲ ದಿನ ಹೋಗಿ ಗಿಡಗಳು ನಿಕ್ಕೋದು, ಬೆಳೆಸೋದು ಅದೆಲ್ಲ ಮಾಡ್ತೀನಿ. ಹೆಂಗೋ ಅಲ್ಲೊಂದಲ್ಲಿ ಐತಿ, ನನ್ನಲ್ಲೇ ನೀರು ಬರ್ತವೆ, ದಿನ ನೀರು ಹಾಕೋದು ಅದನ್ನೆಲ್ಲ ಮಾಡ್ತೀನಿ. ಸುಮ್ಮನೆ ಮಾಡ್ತೀನಮ್ಮ ನೀನು ಹೇಳ್ದಂಗೆ. ಸರಿ ಆಯ್ತತ್ತೆ, ಅಲ್ಲಿ ಜಾಗ ಐತಲ್ಲ ಅಲ್ಲಿ ಮಾಡ್ಕೊಂಡು ಹೋಗಿ. ಏನಾದರೂ ಗಿಡ ಮರಗಳನ್ನೆಲ್ಲ ಬೆಳೆಸೋದು, ಏನಾದರೂ ಬೆಳೆಸ್ಕೊಂಡು ಅದರಲ್ಲಿ ಸೊಪ್ಪು ತರಕಾರಿ ಏನಾದರೂ ಒಂದು ನುಗ್ಗೆ ಗಿಡ ಆಗಿರ್ಬೋದು, ನುಗ್ಗೆ ಸೊಪ್ಪು ಅದೆಲ್ಲ ಕಿತ್ಕೊಂಬರೋದು, ಬೆಳೆಸೋದು, ಈ ರೀತಿ ಸೊಪ್ಪು ಏನಾದರೂ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡು ಹೋಗ್ರಿ, ತಲೆ ಕೆಡಿಸ್ಕೊಬೇಡಿ. ಏನೋ ಒಂದು ಗಿಡ ಮರಗಳನ್ನೆಲ್ಲ ಬೆಳೆಸ್ತಾ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಅದನ್ನು ಯೋಚನೆ ಬಿಟ್ಟು ಒಟ್ಟಿನಲ್ಲಿ ಪ್ರಕೃತಿ ನಡುವೆ ನಾವು ಇದ್ಬಿಟ್ರೆ ಆ ಚಿಂತೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮನಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಅಮ್ಮ ಹಿಂಗೆ ಏನಾದರೂ ಒಂದು ಗಿಡ ಮರಗಳನ್ನ ಬೆಳೆಸೋದು, ಆ ಗಿಡ ಒಂದು ನೆಡೋದು, ಅದಕ್ಕೆ ದಿನ ನೀನು ನೀರು ಹಾಕೋದು, ಅದ್ರದ್ದು ಸುತ್ತಮುತ್ತ ಇರೋಂಥ ಕಳೆ ಎಲ್ಲ ಬಿಡಿಸೋದು, ಈ ರೀತಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಮ್ಮ, ಅದೆಲ್ಲ ಮರ್ತೋಗ್ತೀಯ ನೀನು ಅಂತ ಹೇಳ್ತಾ ಇದ್ದೀನಿ. ಈಗ ನಿಜ ಹೊಲ್ದ ಹತ್ರ ಹೋಗ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ರೈತರು, ಅವರು ಈ ನೆಗೆಟಿವ್ ಅನ್ನೋದು ಏನಿರುತ್ತೆ ಅದನ್ನು ಮನಸ್ಸಲ್ಲೇ ಯೋಚನೆ ಮಾಡಲ್ಲ. ನೆಗೆಟಿವ್ ಥರ ಕೆಲಸಗಳಾಗಿರ್ಬೋದು, ಏನು ನೆಗೆಟಿವ್ ಬಗ್ಗೆ ಒಂದಿಷ್ಟು ಯೋಚನೆ ಬರೋದಿಲ್ಲ ಅವ್ರಿಗೇನೋ ಕೆಲಸದ ಬಗ್ಗೆ ಇರುತ್ತೆ. ಅಲ್ಲಿ ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ಗಾಳಿ ಬೆಳಕು, ಒಂದು ಗಿಡ ಮರಗಳನ್ನೆಲ್ಲ ಅವರು ಏನಾದರೂ ಒಂದು ಆರೈಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲೇನೋ ನೆಗೆಟಿವ್ ಎನರ್ಜಿ ಏನೂ ಇರೋದಿಲ್ಲ. ಏನಿದ್ರು ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಿಕೊಂಡು ಒಳ್ಳೆ ಮೈಂಡ್ ಇರುತ್ತೆ. ಅದು ನೋಡಿ ಯಾರೇ ಆಗಲಿ ಬೇಕಾದರೆ ಪರೀಕ್ಷೆ ಮಾಡಿ. ಪ್ರಕೃತಿ ನಡುವೆ ನಾವು ಇದ್ದಷ್ಟು ನಮಗೆ ಏನೋ ಕೆಟ್ಟದ್ದು ಯೋಚನೆ ಮಾಡೋದು ಬರೋದೇ ಇಲ್ಲ ಮನಸ್ಸಿಗೆ ಅಲ್ವಾ. ಈ ರೀತಿ ನಾವೇನಾದರೂ ಒಂದು ಈ ರೀತಿ ಮನಸ್ಸಿಗೆ ಬೇಜಾರಾದಾಗ ಏನೋ ಒಂದು ಗಿಡ ಹಾಕೋದು, ಆ ಗಿಡದ ನೀರು ಅದು ಹಾಕಿ ಎಲ್ಲ ಈ ಥರ ಏನಾದರೂ ಒಂದು ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಂತಂದರೆ ಈ ಥರ ಏನಾದರೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂತ ಹೋಗ್ಬೇಕಷ್ಟೇ. ನಮ್ಮ ಅಮ್ಮನಿಗೂ ಈ ಥರ ಹೇಳ್ತಾ ಇದ್ದೀನಿ, ಏನಾದರೂ ಒಂದು 5 ಗುಂಟೆ ಜಾಗ ತಗೊಂಡಿದ್ಯಲ್ಲಮ್ಮ, ಅಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಬೆಳೆಸ್ಕೊಂಡು ನೀನು ನೋಡ್ಕೊಂಡು ಹೋಗು. ಯಾಕಂದರೆ ನಮ್ಮ ಅಮ್ಮನಿಗೆ ಪ್ರವಿ ಅವ್ರು ಹಿಂಗೆ ಮಾಡಿಬಿಟ್ರು, ಅಯ್ಯಪ್ಪ ಹಿಂಗೆ ಮಾಡಿರೋದು ತುಂಬ ಬೇಜಾರಾಗ್ಬಿಟ್ಟೈತೆ ನಮ್ಮ ಅಮ್ಮನಿಗೆ. ಅದಕ್ಕೆ ಇದು ಮರಿಬೇಕಂದ್ರೆ ಏನಾದರೂ ಒಂದು ಈ ಥರ ಕೆಲಸಗಳು ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ. ಈಗ ನಾವು ಒಂದು ಮಾವಿನ ಗಿಡ ಹಾಕ್ಬಿಟ್ಟು ಅದರಿಂದ ಹಣ್ಣು ತಿನ್ನೋದೇ ಥರ ನಮಗೆ ಸ್ಪೆಷಲ್. ಆ ಥರ ನಾವು ಅದನ್ನು ನೋಡ್ಕೊಂಡು ಒಂದು ಮರ ನಾವು ಇಷ್ಟಿರುತ್ತೆ ಸೊಸೆ ಇದ್ದಾಗ ಹಾಕಿರ್ತೀವಿ, ಗಿಡ ಆಗುತ್ತೆ, ಮರ ಆಗುತ್ತೆ, ಒಂದು ದೊಡ್ಡ ಮರ ಆದಾಗ ಅದ್ರ ಖುಷಿನೇ ಬೇರೆ. ನಾವು ಹಾಕಿದ್ವಪ್ಪ ಈ ಗಿಡನ ಅನ್ನೋದಾದ್ರೂ ಭಾಳ ಖುಷಿ ಇರುತ್ತೆ. ಒಂದು ಮಾವಿನ ಗಿಡ ಹಾಕಿ ನಾವು ಅದನ್ನ ಬೆಳೆಸ್ಬಿಟ್ಟು ಅದರಿಂದ ಒಂದು ಹಣ್ಣು ತಿನ್ನೋಂಥ ಖುಷಿ ಬೇರೆಯೇ ಖುಷಿ ಕೊಡುತ್ತೆ. ಇಷ್ಟೇ, ನಾವು ಹಣ್ಣು ತೊಗೊಂಬಂದು ತಿಂದ್ರೂ ತೃಪ್ತಿ ಆಗಲ್ಲ. ಒಂದು ಹಣ್ಣು ನಾವು ಬೆಳೆಸಿರೋ ಮರದಲ್ಲಿ ಒಂದು ಹಣ್ಣು ತಿಂದರೂ ಅದೆಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಲ್ವಾ. ಅದಕ್ಕೆ ಯಾರೇ ಆಗಲಿ ಒಂದು ಗಿಡ ಮರಗಳನ್ನೆಲ್ಲ ಬೆಳೆಸ್ತಾ ಹೋಗಿ, ಏನೋ ಒಂಥರ ಖುಷಿ ಇರುತ್ತೆ. ಇಷ್ಟಿದ್ದ ಗಿಡ ಹಿಂಗೆ ಹಾಕಿದ್ವಪ್ಪ ಇಷ್ಟು ದೊಡ್ಡದಾಗ್ಬಿಡ್ತು ಅನ್ನೋದು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಳ್ಳೇದಾಗುತ್ತೆ. ನೋಡ್ತಾ ಹೋಗಿ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.